ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ನಾವು ನಿಮಗೆ ಒಂದು ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡ್ಬಂದಿದ್ದೀವಿ. ಜಮ್ಮನಲ್ಲಿ ನೀವು ಅಂದ್ಕೊತಿರ್ಬೋದು, ಲಾಸ್ಟ್ ಟೈಮ್ ನಾವು ಹಸುಗಳು ಹೆಂಗೆ ಸಾಕ್ತಾರೆ, ಆಮೇಲೆ ಅವರು ಮಿಲ್ಕನ್ನು ಹೇಗೆ ಪ್ರೋಸೆಸ್ ಮಾಡ್ತಾರೆ, ಹೇಗೆ ಸೆಲ್ ಮಾಡ್ತಾರೆ ಅಂತೆಲ್ಲ ತೋರಿಸಿದ್ವಿ. ಸೊ ಈಗ ಕೂಡ ಹಂಗೆ ಒಂದು ಚಿಕ್ಕ ಫಾರ್ಮರ್ಸು ಹೇಗೆ ಅವರ ಬೆಳೆದಿದ್ದನ್ನು ಹೇಗೆ ಅವ್ರು ಸೇಲ್ ಮಾಡ್ತಾರೆ, ಪ್ಲಸ್ ಏನೇನು ಬೆಳೀತಾರೆ, ಎಷ್ಟೆಷ್ಟು ಲ್ಯಾಂಡ್ ಇರುತ್ತೆ ಒಬ್ಬೊಬ್ಬರ ಹತ್ರ ಅಂತ ಎಲ್ಲ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀವಿ. ಸೊ ಜಮ್ಮನಲ್ಲಿ ಏನಂತಂದರೆ ಎಲ್ಲರದು ದೊಡ್ಡ ದೊಡ್ಡ ಫಾರ್ಮರ್ಸ್ ಇರ್ತಾರೆ, ಅವ್ರದ್ದೆಲ್ಲ 10 ಎಕರೆ 20 ಎಕರೆ ಲ್ಯಾಂಡ್ ಎಲ್ಲ ಇರುತ್ತೆ. ಸೊ ಅವಾಗ ಅವರು ಈಗ ದೊಡ್ಡ ದೊಡ್ಡ ಕ್ರಾಪ್ಸ್ ಲೈಕ್ ಅಂದರೆ ಜೋಳ ಹಾಕ್ತಾರೆ, ಒಂದು 10 ಎಕರೆಗೆ ಜೋಳ ಹಾಕ್ಬೋದು, ಅಥವಾ ಇದು ಕಾರ್ನ್ ಎಲ್ಲ ಹಾಕ್ತಾರೆ. ಸೊ ಅದೇ ರೀತಿ ಚಿಕ್ಕ ಚಿಕ್ಕ ಲ್ಯಾಂಡ್ ಇರೋ ಫಾರ್ಮರ್ಸ್ ಕೂಡ ಇರ್ತಾರೆ. ಈಗ ಸಿಟಿ ಎಲ್ಲ ಇಂಡಸ್ಟ್ರಿಯಲೈಸ್ ಆಗ್ತಾ ಮನೆ ಕಟ್ತಾ ಪ್ಲಸ್ ಲ್ಯಾಂಡ್ ಎಲ್ಲ ಅಕ್ವೈರ್ ಮಾಡ್ಕೊತ ಹೋಗ್ತಾರೆ. ಬಟ್ ಕೆಲವ್ರು ಹಾಗೆ ಉಳಿಸ್ಕೋತಾರೆ, ಅದನ್ನು ಅವ್ರು ಸೇಲ್ ಮಾಡಲ್ಲ, ಅದನ್ನು ಅವರು ಈ ಥರ ರಿಯಲ್ ಎಸ್ಟೇಟಿಗೆ ಕೊಡ್ದೇ ಅವ್ರು ಹಾಗೇ ಅಗ್ರಿಕಲ್ಚರ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಆ ಪ್ಲೇಸಿಗೆ ಕರ್ಕೊಬಂದಿದ್ದೀವಿ. ಸೊ ಮೇ ಬಿ ಒಂದು ಅರ್ಧ ಎಕರೆ ಜಾಗದಲ್ಲಿ ಏನೇನು ಬೆಳೀತಾರೆ, ಇಲ್ಲಿ ಚಿಕ್ಕೊಂದು ಹಳ್ಳಿಲಿ ಏನೇನು ಬೆಳೀತಾರೆ ಅಂತ ತೋರಿಸ್ತಿದ್ದೀವಿ. ಸೊ ಬನ್ನಿ ಹೋಗೋಣ. ನೋಡಿ, ಇಲ್ಲೊಂದು 4-5 ಸಾಲು ಫ್ಲವರ್ನ ಹಾಕಿದ್ದಾರೆ. ನಮ್ಮೂರ ಕಡೆ ಎಲ್ಲ ಡೇರೆ ಹೂವು ಅಂತೀವಲ್ಲ, ಸೇಮ್ ಅದೇ ಥರನೇ ಇದೆ. ಆಲ್ಮೋಸ್ಟ್ ಎಲ್ಲ ಕಲರಲ್ಲೂ ಇದೆ ನೋಡಿ. ರೆಡ್ ಇದೆ, ಸ್ಯಾಫ್ರಾನ್ ಕಲರ್ ಇದೆ, ಇದು ನೇವಿ ಪಿಂಕ್ ಕಲರ್ ಇದೆ. ಸೊ ತುಂಬ ಚೆನ್ನಾಗಿದೆ ಕಲರ್ಸ್ ಆ್ಯಕ್ಚುಲಿ. ಇದು ಮೋಸ್ಟ್ಲಿ ಒಂದು 2-3 ತಿಂಗಳಲ್ಲಿ ಬರ್ಬೋದು ಅಂದ್ಕೊತೀನಿ. ಇದು ಗಿಡಗಳು ಸಮ್ಮರ್ ಸ್ಟಾರ್ಟ್ ಆದಾಗ ಮೋಸ್ಟ್ಲಿ ಆಗ್ತಾರೆ ಅನಿಸುತ್ತೆ. ಸೊ ಇವಾಗ ಆಗಸ್ಟು, ಸೊ ಜುಲೈ ಇಂದ ಸ್ಟಾರ್ಟ್ ಆಗ್ತಾ ಇರುತ್ತೆ ಫ್ಲವರ್ಸು. ಈಗೆಲ್ಲ ಜಾಸ್ತಿ ಫ್ಲವರ್ಸ್ ಬಂದಿದೆ. ಇದು ನೋಡಿ, ಡಬಲ್ ಕಲರ್ ಇದೆ ಇದು. ಸೊ ಈ ಥರ ಓಪನ್ ಆಗಿ ಫ್ಲವರ್ಸ್ನ ಹಾಕಿ, ರೋಡ್ ಇಲ್ಲೇ ಇದೆ ನೋಡಿ, ರೋಡ್ ಇಲ್ಲೇ ಇದೆ, ರೋಡ್ ಪಕ್ಕನೇ ಹಾಕಿದ್ದಾರೆ. ಏನು ಫೆನ್ಸಿಂಗ್ ಏನೂ ಇಲ್ಲ, ಯಾರೂ ನೋಡ್ಕೊಳ್ಳೋಕ್ಕೂ ಇಲ್ಲ, ಏನೂ ಇಲ್ಲ. ಎಲ್ಲ ಇದು ಸೆಲ್ಫ್ ಪಿಕ್ಕಿಂಗ್ ಅಂತ ಹೇಳ್ಬಿಟ್ಟು. ಸೊ ನಾವೇ ಬಂದು ನಮ್ಗೆ ಎಷ್ಟು ಬೇಕೋ ಅಷ್ಟು, ಅಲ್ಲೇ ಚಾಕು ಎಲ್ಲ ಇಟ್ಟಿದ್ದಾರೆ, ತೋರಿಸ್ತೀವಿ. ಆಮೇಲೆ ಚಾಕು ತೊಗೊಂಡು ನಾವು ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ತೊಗೊಂಡೋಗ್ಬೋದು. ಪ್ಲಸ್ ಪೇಯಿಂಗ್ ಆಪ್ಷನ್ ಬಂದ್ಬಿಟ್ಟು ಅವರು ದುಡ್ಡಾದರೂ ಹಾಕ್ಬೋದು, ಅಥವಾ ಆನ್ಲೈನ್ ಪೇಮೆಂಟ್ ಆಪ್ಷನ್ ಕೂಡ ಇಟ್ಟಿದ್ದಾರೆ, QR ಕೋಡ್ ಇಟ್ಟಿದ್ದಾರೆ ಅದು. ಸೊ ನೀವು ಬ್ಯಾಂಕಿಂಗ್ ಆ್ಯಪಲ್ಲಿ ಡೈರೆಕ್ಟಾಗಿ ಆ QR ಕೋಡ್ನ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಸೊ ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ, ಸೊ ಎಷ್ಟು ಟ್ರಾನ್ಸ್ಪರೆನ್ಸಿ ಇದೆ, ಯಾರೂ ಇಲ್ಲಿ ಬಂದು ಕದಿಯೋದಿಲ್ಲ. ಆ್ಯಂಡ್ ಎಷ್ಟು ತೊಗೊತಾರೋ ಅಷ್ಟಕ್ಕೆ ಪೇ ಮಾಡ್ತಾರೆ ಇಲ್ಲಿ. ಸೊ ಆ ಒಂದು ಸೊಸೈಟಿ ಇದೆ ಇಲ್ಲಿ. ಸೊ ನೀವೇನು ಫೆನ್ಸಿಂಗ್ ಹಾಕಿ ಇಡಬೇಕು ಆ ಥರ ಏನೂ ಇಲ್ಲವೇ ಇಲ್ಲ. ಸೊ ಅಲ್ಲೇ ಪಕ್ಕದಲ್ಲೇ ನೋಡಿ ಸೂರ್ಯಕಾಂತಿ ಗಿಡಗಳು ಹಾಕಿದ್ದಾರೆ. ಇಲ್ಲಿ ಸೂರ್ಯಕಾಂತಿ ಗಿಡ ಹೂವನ್ನು ಕೂಡ ಇವರು ಶೋ ಫ್ಲವರ್ ಆಗಿ ಯೂಸ್ ಮಾಡ್ತಾರೆ. ಸೊ ಇದೇ ಥರ ಹೆಂಗೆ ಪಿಕ್ ಮಾಡ್ತಾರೋ ಅದನ್ನು ಅವ್ರು ಕಟ್ ಮಾಡ್ಕೊಂಡು ಹೋಗಿ ಇಟ್ಕೋತಾರೆ. ಅದು ಒಂದು ಹೊಸದು ನಾನು ಇಲ್ಲಿ ನೋಡಿದ್ದು. ಯೂಶಲಿ ಸೂರ್ಯಕಾಂತಿ ಗಿಡ ಅಂತಂದರೆ ಅದು ಬೀಜ ಆಗೋವರೆಗೂ ನಾವು ಬೆಳೆಸಿ ಆಮೇಲೆ ಬೀಜನ ನಾವು ಯೂಸ್ ಮಾಡ್ತೀವಿ. ನಾವು ಊರಲ್ಲೆಲ್ಲ ಹಂಗೆ ನಾವು ಬೆಳೀತಿದ್ದಾಗ. ಸೊ ಯಾರು ಹೂವು ತಂದು ಮನೇಲಿ ಇರೋದು ನೋಡೇ ಇರಲಿಲ್ಲ. ಸೊ ಇದು ಅದು ಅನ್ನಿಸ್ತು. ಇಲ್ಲಿ ಸೂರ್ಯಕಾಂತಿನೂ ಕೂಡ ಅವರು ಒಳಗಡೆ ಡೆಕೋರೇಟಿವ್ ಫ್ಲವರ್ ಆಗಿ ಯೂಸ್ ಮಾಡ್ತಾರೆ. ನೋಡಿ ಇದು ಎಷ್ಟು ಕ್ಯೂಟ್ ಆಗಿದೆ, ರೆಡ್
ಡೇರೆ ಹೂವು ಮದುವೆಗೆಲ್ಲ ಥಿಂಕ್ ಪ್ಲಸ್ ಮುಹೂರ್ತಕ್ಕೆಲ್ಲ ಚೆನ್ನಾಗಿ ಯೂಸ್ ಮಾಡ್ತಾರೆ ಇದು ಫ್ಲವರ್ಸ್ ಎಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ ಕಲರ್ಸು, ನಿಮ್ಗೆ ಎಲ್ಲ ಕಿತ್ಕೋಬೇಕು ಅನಿಸುತ್ತೆ. ಪ್ಲಸ್ ಇದು ಒಂದು ಕಾಸ್ಟ್ ಬಂದ್ಬಿಟ್ಟು €0.5 ಒಂದು ಫ್ಲವರಿಗೆ. ಒಂದು ಫ್ಲವರ್ ಈ ಥರ ಕಿತ್ಕೊಂಡ್ರೆ ಒಂದಕ್ಕೆ €0.5. ಈ ಕಲರ್ ನೋಡಿ, ಒಂಥರ ಡಾರ್ಕ್ ರೆಡ್ ಕಲರ್, ಇದು ಸೂಪರಾಗಿ ಕಾಣಿಸ್ತಿದೆ. ಚಿಂಟು ಇದ್ದಾನೆ, ಅವಾಗಿಂದ ಆಟ ಮಾಡ್ತಿದ್ದಾನೆ ಅವನು. ಇಲ್ಲಿ ನೋಡಿ ಪಿಂಕ್ ಕಲರ್ಸ್ ಎಷ್ಟು ಚೆನ್ನಾಗಿದೆ, ಎಷ್ಟು ದಪ್ಪ ಇದೆ. ಕೆಲವೊಂದು ಹೂವು ಎಲ್ಲ ತುಂಬ ದಪ್ಪ ಬಂದಿದೆ, ಕೆಲವೊಂದೆಲ್ಲ ಸ್ವಲ್ಪ ಚಿಕ್ಕದಾಗಿದೆ. ಎಲ್ಲದಕ್ಕೂ ಒಂದೇ ಪ್ರೈಸ್, ನೀವು ಚಿಕ್ಕದು ಅಂತ ಹೇಳ್ಬಿಟ್ಟು ಕಡಿಮೆ ದುಡ್ಡು ಕೊಡೋಂಗಿಲ್ಲ. ಸೊ ನೀವು ನೋಡಿಕೊಂಡು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಕಿತ್ಕೋಬೋದು ನೀವು ಇಲ್ಲಿ. ಏನಮ್ಮ, ಹೂವು ಎಲ್ಲ ಜಾಸ್ತಿ ಅರಳಿ ಕಿತ್ಕೊಂಡೇ ಇದ್ದಾಗ ಈ ಥರ ಹಂಗೆ ಆ ಥರ ಒಣಗೋಗ್ತವೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಐ ಡೋಂಟ್ ಥಿಂಕ್ ಸೊ ಇಲ್ಲಿ ಅವರು ಫಾರ್ಮರ್ಸ್ ಓನರ್ಸ್ ಬಂದ್ಬಿಟ್ಟು ಕಿತ್ಕೊಂಡು ಹೂವು ಒಣಗೋಗ್ತಿರೋದನ್ನೆಲ್ಲ ಕಿತ್ಕೊಂಡು ಹೋಗೋದು ಆ ಥರ ಏನು ಮಾಡಲ್ಲ, ಹಾಗೆ ಬಿಟ್ಟಿರ್ತಾರೆ ಅನಿಸುತ್ತೆ. ನೋಡಿ ಇದೇ ಗ್ಲಾಡಿಯೋಲಸ್ ಅಂತ. ಈ ಫ್ಲವರ್ಸ್ನೆಲ್ಲ ಮೋಸ್ಟ್ಲಿ ನೀವು ಮದುವೆ ಫಂಕ್ಷನಲ್ಲಿ ಸ್ಟೇಜ್ ಡೆಕೋರೇಷನ್ಸ್ಗೆ ಈ ಥರದ್ದೆಲ್ಲ ನೋಡಿರ್ತೀರ. ನೋಡಿ ಆಲ್ಮೋಸ್ಟ್ ಎಲ್ಲ ಕಲರ್ಸಲ್ಲೂ ಇದೆ. ಇದೇನಂತಂದರೆ ಇದು ಕಿತ್ತಿಟ್ರೆ ಬೇಗ ಹಾಳಾಗುತ್ತೆ, ಸೊ ಅದರಿಂದನೂ ಕೂಡ ಈ ಥರದನ್ನು ಹಾಗೆ ಫ್ರೆಶ್ಶಾಗಿ ಕಿತ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾಂಟ್ಸ್ ಫ್ಲವರ್ಸ್ ಹಾಕಿರ್ತಾರೆ. ವೈಟ್ ಫ್ಲವರ್ಸು ಇದು €1, ಒಂದು ಫುಲ್ ಉದ್ದಲ್ಲಿ ಕಿತ್ಕೊಂಡ್ರೆ €1. ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಹಾಗೆ ಕೂಡ ಇಲ್ಲಿ ಅವ್ರು ಬೆಳೆದಿರೋಂಥ ಒಂದು ತರಕಾರಿಗಳೇನೇ ಇರ್ಬೋದು ಅದನ್ನು ಕೂಡ ಇಲ್ಲೇ ಇಟ್ಟಿರ್ತಾರೆ. ಟೊಮ್ಯಾಟೊ ಇಟ್ಟಿದ್ದಾರೆ, ಚಿಕ್ಕದ ಟೊಮ್ಯಾಟೊ, ಚೆರಿ ಟೊಮ್ಯಾಟೊ ಅಂತಾರೆ, ದೊಡ್ಡ ಟೊಮ್ಯಾಟೊ ಇಟ್ಟಿದ್ದಾರೆ, ಮತ್ತು ವಾಟರ್ಮೆಲನ್ ಇಟ್ಟಿದ್ದಾರೆ. ಸ್ವಲ್ಪ ಇವು ನಾವು ಮಾಮೂಲಿ ಹೆಂಗೆ ಬೆಳಿತೀವೋ ಊರಲ್ಲಿ ಅದೇ ಥರನೇ ಇರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ದೇ ಇರ್ಬೋದು. ಬಟ್ ಫಾರ್ಮಿಂದ ಡೈರೆಕ್ಟಾಗಿ ಸಿಗೋದಲ್ಲ, ಹೆಲ್ದಿ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾರೆ. ಇದು ಜುಕ್ಕಿನಿ, ಇಷ್ಟಪ್ಪ ಇದೆ ಜುಕ್ಕಿನಿ, ಇಷ್ಟಪ್ಪ ನಾವು ತಿಂದಿಲ್ಲ ಯಾವತ್ತು, ಗೊತ್ತಿಲ್ಲ ಹೆಂಗಿರುತ್ತೋ ಟೇಸ್ಟು. ಇದೆಲ್ಲೋ ಕಲರ್ ಜುಕ್ಕಿನಿ ಇರುತ್ತೆ, ಇದು ಸ್ವಲ್ಪ ಖಾರ ಇರುತ್ತೆ ಗ್ರೀನ್ಗಿಂತ. ಸೊ ನೋಡ್ತಿರ್ಬೋದು ಇಲ್ಲಿ ರೇಟ್ ಕೂಡ ಹಾಕಿದ್ದಾರೆ, €1.8 ಅಂತೆ ಒಂದು ಪೀಸ್ಗೆ. ಇಲ್ಲೆಲ್ಲ ಪೀಸ್ ಥರ ಇಲ್ಲಿ ಸೇಲ್ ಮಾಡ್ತಾರೆ, ವೇ ಮಾಡೋಕ್ಕೆ ಮಷಿನ್ ಇಲ್ಲ ಇಲ್ಲಿ ಎಲ್ಲೂ. ಸೊ ಚಿಕ್ಕ ಟೊಮೆಟೊಗೆ €0.5 ಪರ್ ಒಂದು ಪೀಸ್ಗೆ ಅಂತ ಹಾಕಿದ್ದಾರೆ. ವಾಟರ್ಮೆಲನ್ನು €4, ಒಂದು ವಾಟರ್ಮೆಲನ್ಗೆ €4 ಅಂತೆ.
ಸೊ ಈ ಥರ ನೀವು ಆಫೀಸಿಂದ ಮನೆಗೆ ಹೋಗ್ಬೇಕಾದಾಗ ಆನ್ ದ ವೇನು ತೊಗೊಂಡು ಹೋಗ್ಬೋದು ಇಲ್ಲಿ. ಸೊ ಅದ್ರ ಪಕ್ಕದಲ್ಲೇ ಇಲ್ಲಿ ಈ ಥರ ಒಂದು ಕಾಯಿನ್ ಹಾಕ್ಬೋದು, ಇಲ್ಲಿ ನೀವು ಪೇ ಮಾಡಿ ನೀವು ದುಡ್ಡು ಹಾಕ್ಬೋದು ಇಲ್ಲಿ. ಸೊ ಇಲ್ಲಿ ಕೂಡ ಒಂದು ನೋಟ್ ಬೋರ್ಡ್ ಥರ ಇದೆ, ಅಲ್ಲೆಲ್ಲ ಹಾಕಿದ್ದಾರೆ ಪ್ರೈಸಸ್ಸು. ಸೂರ್ಯಕಾಂತಿ ಹೂವು ನೋಡಿ ಒಂದಕ್ಕೆ €1 ಅಂತ ಹಾಕೋರೆ. ಈ ಥರ ಸ್ಕ್ಯಾನ್ ಮಾಡ್ಬೋದು, ಆ್ಯಪಿಂದ ಸ್ಕ್ಯಾನ್ ಮಾಡಿ ನೀವು ಪೇ ಮಾಡ್ಬೋದು ಆನ್ಲೈನು. ಸೊ ಇಲ್ಲಿ ಹಾಕಿದ್ದಾರೆ ನೋಡಿ, ನೀವು ಎಷ್ಟು ತೊಗೊತೀರೋ ಅಷ್ಟಕ್ಕೆ ಪೇ ಮಾಡಿ. ಸೊ ಪೇ ಮಾಡಿದ್ರೆ ನಾವು ಇದೇ ಥರ ನಾವು ನೆಕ್ಸ್ಟು ಏನಾದರೂ ಬೆಳೆದು ಕೊಡ್ಬೋದು ಅಂತ ಹಾಕಿದ್ದಾರೆ ಇಲ್ಲಿ ನೋಟಿಸು. ಸೊ ಇಲ್ಲೇ ಈ ಥರ ಇಲ್ಲಿ ನೈಫ್ ಇಟ್ಟಿದ್ದಾರೆ. ಸೊ ನೈಫ್ ತೊಗೊಂಡೋಗಿ ನೀವು ನೀಟಾಗಿ ಕಟ್ ಮಾಡ್ಕೋಬೋದು. ಕಟ್ ಮಾಡ್ಕೊಂಡು ಬಂದು ಇಲ್ಲಿ ವಾಪಸ್ ನೈಫ್ ಇಟ್ಟು ಕ್ಯಾಶಲ್ಲಾದರೂ ಹಾಕ್ಬೋದು ಇಲ್ಲಿ, ಅಥವಾ ಆನ್ಲೈನ್ ಆದರೂ ಪೇ ಮಾಡ್ಬೋದು. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಅಲ್ಲೇ ನೋಡಿ ಎಸ್ಬಾನ್ ಹೋಗ್ತಾ ಇದೆ. ಸೊ ಎಲ್ಲ ರೋಡ್ ಸೈಡೇ ಇದೆ. ರೋಡ್ ಸೈಡ್ ಇದ್ರೂ ಯಾರು ಏನು ಕಿತ್ಕೊಂಡು ಹೋಗೋದಿಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಐ ಥಿಂಕ್ ಸನ್ಫ್ಲವರ್ ಆದಮೇಲೆ ನೆಕ್ಸ್ಟು ಇವರಿಲ್ಲಿ ಇದನ್ನ ಹಾಕ್ತಾರೆ, ಕುಂಬಳಕಾಯಿದು ಹಾಕ್ತಾರೆ. ಹಲೋವಿಯನ್ಸ್ಗೆಲ್ಲ ದೊಡ್ಡ ದೊಡ್ಡ ಕುಂಬಳಕಾಯಿ ತೊಗೊಳ್ತಾರೆ ಇಲ್ಲಿ. ಸೊ ಆರೆಂಜ್ ಕಲರ್ ಕುಂಬಳಕಾಯಿ ಲಾಸ್ಟ್ ಇಯರ್ ಇಲ್ಲಿ ಹಾಕಿದ್ರು, ಇದು ತೆಗೆದ್ಮೇಲೆ. ಸೊ ಇವರೊಬ್ಬರು ಚಿಕ್ಕ ಫಾರ್ಮರ್ಸು ಹಿಂಗೆ ಈ ಥರ ಒಂದು ಸ್ಟಾಲ್ ಇಟ್ಬಿಟ್ಟು ಅವ್ರಾಗವ್ರೆ ಕಿತ್ಕೊಂಡು ಹೋಗೋ ಥರ ಒಂದು ಆಪ್ಷನ್ ಇಡ್ತಾರೆ. ಸೊ ಈಗ ನಾವು ಫ್ರೂಟ್ಸು, ಸ್ಟ್ರಾಬೆರೀಸ್ ಎಲ್ಲ ಸೆಲ್ಫ್ ಪಿಕ್ಕಿಂಗ್ ಎಲ್ಲ ಹೋಗ್ತೀವಲ್ಲ, ಅದೇ ಥರ ಫ್ಲವರ್ಸು, ವೆಜಿಟೇಬಲ್ಸ್ ಕೂಡ ಇರುತ್ತೆ. ಆಗ ನೋಡ್ತಾ ಇರ್ಬೋದು ಆ ಕಡೆ ಎಲ್ಲ ಜೋಳ ಎಲ್ಲ ಹಾಕಿದ್ದಾರೆ. ಜೋಳ ಎಲ್ಲ ನೋಡ್ತಿರ್ಬೋದು, ತುಂಬ ಅಲ್ಲಿಂದ ಇಲ್ಲಿವರೆಗೂ ಹಾಕಿದ್ದಾರೆ ಒಂದು ಏರಿಯಾ ಫುಲ್ಲು. ಮೇ ಬಿ ಬೇರೆ ಫಾರ್ಮರ್ಸ್ ಇರ್ಬೋದು. ಲಾಸ್ಟ್ ಇಯರು ಈ ಜಾಗದಲ್ಲಿ ಬೇರೆ ತರಕಾರಿ, ಬೇರೆ ಹೂವು ಹಾಕಿದ್ರು. ಸೊ ಕ್ರಾಪ್ ರೊಟೇಷನ್ ಕಾನ್ಸೆಪ್ಟಿಂದ. ಸೊ ಎವ್ರಿ ಟೈಮ್ ಅವರು ಏನೇನು ಹೊಸ್ದಾಗಿ ಹಾಕ್ದಾಗ ಮೇಕ್ ಶೋರ್ ದಟ್ ನೆಕ್ಸ್ಟ್ ಟೈಮ್ ಬೇರೆದು ಹಾಕೋ ಥರ ಮಾಡ್ಕೊಂಡಿದ್ದಾರೆ. ಸೊ ನೋಡಿದ್ರಲ್ಲ, ಚಿಕ್ಕ ಚಿಕ್ಕ ಫಾರ್ಮರ್ಸ್ ಕೂಡ ಅವರು ಓನಾಗೆ ಈ ಥರ ಫ್ಲವರ್ಸು ಮತ್ತು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೆಳೆದು ಯಾವ ಥರ ಇಲ್ಲಿ ಸೇಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದೇ ಥರ ನಾವು ಇಂಡಿಯಾದಲ್ಲೂ ಮಾಡ್ಬೋದು, ಬಟ್ ಅಂದರೆ ಸ್ವಲ್ಪ ಸಿಟಿ ಹತ್ರ ಇರಬೇಕು. ಆ ಥರ ಲ್ಯಾಂಡಿಗೆ ಈ ಥರ ಮಾಡ್ಬೋದು. ತೀರಾ ಹಳ್ಳಿ ಅಂತಂದರೆ ಯಾರು ಅಲ್ಲಿಗೆ ದೂರ ಬಂದು ಕಿತ್ಕೊಂಡು ಹೋಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಇಲ್ಲಿ ಸಿಟಿಗೆ ಹತ್ರ ಇರೋರು ಈ ಥರ ಚಿಕ್ಕ ಚಿಕ್ಕ ಫಾರ್ಮರ್ಸ್ ಕೂಡ ಈ ಥರ ಲ್ಯಾಂಡ್ನ ಉಳಿಸ್ಕೊಂಡು ಅಗ್ರಿಕಲ್ಚರ್ನ ಕಂಟಿನ್ಯೂ ಮಾಡ್ತಾ ಈ ಥರ ಒಂದು ಆಪ್ಷನ್ ಇಟ್ಟಿರ್ತಾರೆ. ಸೊ ನೀವೇ ಹೋಗಿ ಕಿತ್ಕೊಳ್ಳೋ ಥರ. ಸೊ ಸರ್ವಿಸ್ ಕೊಡೋದಕ್ಕೆ ಇಲ್ಲಿ ತುಂಬ ಕಾಸ್ಟ್ಲಿ. ಅದಕ್ಕೋಸ್ಕರ ಸೆಲ್ಫ್ ಸರ್ವಿಸ್ ನಾವೇ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಆನ್ಲೈನ್ ದುಡ್ಡು ಪೇ ಮಾಡಿ, ಅಥವಾ ಅಲ್ಲೇ ಪೇಯಿಂಗ್ ಆಪ್ಷನ್ ಇರುತ್ತೆ, ಆ ಥರ ಮಾಡಿ ಹೋಗ್ಬೋದು. ಸೊ ಎಲ್ರಿಗೂ ಈ ಲಾಗ್ ಇಷ್ಟ ಆಯಿತು ಅಂದ್ಕೋತೀನಿ. ಸೊ ಇದೇ ಥರ ನೆಕ್ಸ್ಟ್ ಲಾಗ್ ಕೂಡ ನಾನು ಒಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬರ್ತೀನಿ. ಅಲ್ಲಿ ತನಕ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ ಫಾರ್ ದ ಅಪ್ಡೇಟ್. ಸೊ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.